ಹಾಯ್ ಸ್ನೇಹಿತರೆ, ಇವತ್ತು ನಡೆದ ದ್ವಿತೀಯ PUCಯ ಫೈನಲ್ ಎಕ್ಸಾಮ್ ಇತಿಹಾಸ ಇಲ್ಲಿ ನಾವು ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ನಾನು ಇನ್ನೊಂದು ಇದರ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅಲ್ಲಿ ಕೆಲವೊಂದು ನಾನು ಮಿಸ್ಟೇಕ್ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ, ಅಂದರೆ ಸ್ವಲ್ಪ ಬೇಗ ಹೇಳಿದ್ದೆ. ಸೊ ಅದು ಕಾರಣಾಂತರಗಳಿಂದ ಕೆಲವೊಂದು ಪ್ರಶ್ನೆಗಳು ಮಿಸ್ಟೇಕ್ ಆಗಿತ್ತು. ಸೊ ಇಲ್ಲಿ ನೋಡಿ, ನಾನು ಬೇರೆ ಕಡೆ ಹೋಗಬೇಕಿತ್ತು. ಸೊ ಹೀಗಾಗಿ ನಾನು ಬೇಗ ಅದು ವಿಡಿಯೋ ಹಾಕ್ತಾ ಇದ್ದೆ. ನಾನು ಏನು ಹೇಳಿದ್ದೇನೆ ನನಗೆ ಗೊತ್ತಾಗಲಿಲ್ಲ ಅದು. ಸೊ ಇವಾಗ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗತ್ಯ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಭೂ ಉತ್ಖನ್ನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಅದೇ ರೀತಿ ಗಂಗರ ಪ್ರಸಿದ್ಧ ದೊರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ದುರ್ವಿನೀತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಪಲ್ಲವರ ರಾಜಧಾನಿ ಅಂದ ತಕ್ಷಣ ಕಂಚಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಬೆಂಗಳೂರಿನ ಸ್ಥಾಪಕನು, ಇದಕ್ಕೆ ಆನ್ಸರ್ ಆಗಿರುತ್ತೆ 1ನೇ ಕೆಂಪೇಗೌಡ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ವುಡ್ಸ್ ವರದಿ. ನಾನು ಇದು ಕೊಟ್ಟಿದ್ದೆ, ನಾನು ನಿಮಗೆ ತಪ್ಪಾಗಿರುತ್ತೆ ಅದು. ಅದೇ ರೀತಿ ಮಹೆಂಜೋದಾರೋ ಪದದ ಅರ್ಥವೇನು? ಮಡಿದವರ ದಿಬ್ಬ ಅಂತ ಇದೆ, ಇಲ್ಲಿ ಸತ್ತವರ ಗುಡ್ಡ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಇದಾಗಿರುತ್ತೆ. ಆಯಿತಾ. ಡ್ಯಾಶ್ನು 23ನೇ ತೀರ್ಥಾಂಕನು, ಇದಕ್ಕೆ ಆನ್ಸರ್ ಆಗಿರುತ್ತೆ ಪಾರ್ಶ್ವನಾಥ. ಇಲ್ಲಿದೆ ನೋಡಿ ಆನ್ಸರ್. ಆಯಿತಾ. ಅದೇ ರೀತಿ ಅಲ್ಬುರ್ನಿಯ ಶ್ರೇಷ್ಠ ಕೃತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಿತಾಬ್ ಉಲ್ ಹಿಂದ್. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ ಅಂದ ತಕ್ಷಣ ಫ್ರಾನ್ಸಿಕೋ ಡಿ ಅಂತ ಇದೆ ನೋಡಿ, ಇದು ಆನ್ಸರ್ ಆಗಿರುತ್ತೆ. ಸರ್ ಸೈಯದ್ ಅಹಮದ್ ಖಾನ್ ಅವರು ಡ್ಯಾಶ್ ಅನ್ನು ಪ್ರಾರಂಭಿಸಿದರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಲಿಗರ್ ಚಳುವಳಿ. ಆಯಿತಾ, ಅಲಿಗರ್ ಚಳುವಳಿಯನ್ನು ಪ್ರಾರಂಭಿಸಿದರು. ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ದಯಾರಾಮ್ ಸಹಾನಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಹರಪ್ ಶೋಧನೆ. ಕಾನಿಷ್ಕ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಕ್ತಿ ವಿಶಿಷ್ಟ ದೇವತೆ ಸಿದ್ಧಾಂತ. ಲಾರ್ಡ್ ಡೌಲ್ ಹೌಸಿ, ಇದಕ್ಕೆ ಆನ್ಸರ್ ಆಗಿರುತ್ತೆ, ನಾನು ಸಹಾಯಕ ಸೇನೆ ಪದ್ಧತಿ ಅಂತ ಹೇಳಿದೆ, ಅದು ತಪ್ಪಾಗಿರುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಆಯಿತಾ. ವಲ್ಲಭಾಯ್ ಪಟೇಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತದ ಉಕ್ಕಿನ ಮನುಷ್ಯ. ನೋಡಿ, ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂದ ತಕ್ಷಣ ಮೆಗಸ್ತಾನಿಸ್. ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಿಲಾಶಾಸನ ಯಾವುದು? ನಾಸಿಕ. ಆಯಿತಾ. ಅದೇ ರೀತಿ ಕದಂಬ ಮನೆತನದ ಸ್ಥಾಪಕರು ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮಯೂರವರ್ಮನೆ. ಆಯಿತಾ, ಅವನೇ ಮಯೂರವರ್ಮನೆ. ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಇವರು ಕೆಳದಿಯ ನಾಯಕ ರಾಜ್ಯ ಮತ್ತು ಕೆಳದಿ ನಾಯಕ ಸಾಮ್ರಾಜ್ಯದ ಆಡಳಿತಗಾರರಾಗಿರ್ತಾರೆ. ಇವಾಗ ಕ್ವಶನ್ ನಂಬರ್ 16, ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ಅಂದ ತಕ್ಷಣ ದಯಾನಂದ್ ಸರಸ್ವತಿ. ಆಯಿತಾ. ನೆಕ್ಸ್ಟ್ ಕ್ವಶನ್, ಪ್ಯಾಲಿಯೋಲಿಥಿಕ್ ಅಂದ ತಕ್ಷಣ ಹಳೆಯ ಶಿಲಾಯುಗ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಜೈನ ಧರ್ಮದ ಪಂಗಡಗಳು ಯಾವುವು? ಶ್ವೇತಾಂಬರ ಮತ್ತು ದಿಗಂಬರ. ಅದೇ ರೀತಿ ಪಹಿಯಾನ್ ಯಾರು? ಅವನು ಏಕೆ ಭಾರತಕ್ಕೆ ಬಂದನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಅವನೊಬ್ಬ ಚೀನಿ ಯಾತ್ರಿಕ, ಅವನು ಬೌದ್ಧ ಧರ್ಮಗಳ ಅಧ್ಯಯನಕ್ಕಾಗಿ ಬಂದನು. ಶಿವಾಜಿಯ ಮೇಲೆ ಪ್ರವಾಹ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಅಂದ ತಕ್ಷಣ ತಾಯಿ ಜೀಜಾಬಾಯಿ ಮತ್ತು ರಾಮದಾಸ್. ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ ಅಂದ ತಕ್ಷಣ 3 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಆ 3 ಲಕ್ಷ ಕೊಡುವವರೆಗೆ ತನ್ನ ಇಬ್ಬರು ಮಕ್ಕಳನ್ನು ಒತ್ತುವಾಗಿ ಅಂದರೆ ದತ್ತುವಾಗಿ ಇಡಬೇಕಾಗಿತ್ತು. ಆಯಿತಾ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಯನ್ನು ಹೆಸರಿಸಿ ಅಂದ ತಕ್ಷಣ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ. ಯಾವುದಾದರೂ 2 ಬರಿಬೇಕಾಗಿರುತ್ತೆ. ಸ್ವಾಮಿ ವಿವೇಕಾನಂದ ಅವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಜನವರಿ 12, 1863ರಲ್ಲಿ ಜನಿಸಿದರು, ಕೋಲ್ಕತ್ತಾದಲ್ಲಿ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭಿಸಿದರು ಮತ್ತು ಅದು ಎಲ್ಲಿ ಕೊನೆಗೊಂಡಿತು? ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ. JVP ಸಮಿತಿಯ ಯಾವುದಾದರೂ 2 ಸದಸ್ಯರನ್ನು ಹೆಸರಿಸಿ ಅಂದ ತಕ್ಷಣ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ 5 ಅಂಕದ ಪ್ರಶ್ನೆಗಳಲ್ಲಿ ನೋಡಿ, ಇದು ಕ್ವಶನ್ ಬಂದಿದೆ, ಇದು ಕ್ವಶನ್ ಬಂದಿದೆ. ನಾನು ನಿಮಗೆ ರಾಮಾನುಜಾಚಾರ್ಯ ಪ್ರಶ್ನೆ ಸ್ವಲ್ಪ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ನಾನು ನಿಮಗೆ ಬಸವೇಶ್ವರ ಮತ್ತು ಶಂಕರಾಚಾರ್ಯ ಹೆಚ್ಚಾಗಿ ಓದ್ಕೊಳ್ಳಿ ಅಂತ ಹೇಳಿದೆ. ಬಟ್ ಈ ಕ್ವಶನ್ ಹೇಳಿದೆ, ಈ ಒಂದು ಕ್ವಶನ್ ಹೇಳಿದೆ, ಬಂದಿದೆ. ನಾವು ಎಷ್ಟು ಬರಿಬೇಕ್ರಿ? 2 ಬರಿಬೇಕಲ್ಲ. 5 ಅಂಕದ ಪ್ರಶ್ನೆಯಲ್ಲಿ 2 ಬಂದಿದೆ, ಸಾಕು ನಮಗೆ. ಆಯಿತಾ. ಸೊ ಅದೇ ರೀತಿ ಇವಾಗ 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ನಾವು ಎಲ್ಲ ಕ್ವಶನ್ಸ್ಗಳು ಕೊಟ್ಟಿದ್ವಿ. ಆ 10 ಅಂಕದ ಪ್ರಶ್ನೆಯಲ್ಲಿ ಎಲ್ಲ ಬಂದಿದೆ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳನ್ನು ವಿಶ್ಲೇಷಿಸಿ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಮತ್ತು ಕಲೆ, ವಾಸ್ತುಶಿಲ್ಪವನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಿಂಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಅದೇ ರೀತಿ ಭಾರತಕ್ಕೆ ಆರ್ಯರ ಆಗಮನ, ಇದು 1ನೇದಾಗುತ್ತೆ. ಗುಪ್ತ ಶಕೆ, ಇದು 2ನೇದಾಗುತ್ತೆ. ಅದೇ ರೀತಿ
ನೋಡಿ, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ವರ್ಗಾವಣೆ ಇದು 3ನೇದಾಗುತ್ತೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಇದು 4ನೇದಾಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಆಯಿತಾ. ಸೊ ಹರಪ್ಪ ಎಲ್ಲಿ ಬರುತ್ತೆ, ಪಾಟಲಿಪುತ್ರ ಎಲ್ಲಿ ಬರುತ್ತೆ, ಬದಾಮಿ ಎಲ್ಲಿ ಬರುತ್ತೆ, ಬಿದರ್ ಎಲ್ಲಿ ಬರುತ್ತೆ, ಪಾಂಡಿಚೇರಿ ಎಲ್ಲಿ ಬರುತ್ತೆ ಅಂತ. ಇಲ್ಲಿ ಬದಾಮಿ ಬರುತ್ತೆ, ಇಲ್ಲಿ ಬಿದರ್ ಬರುತ್ತೆ, ಇಲ್ಲಿ ಪಾಟಲಿಪುತ್ರ ಬರುತ್ತೆ, ಅದೇ ರೀತಿ ಇಲ್ಲಿ ಪಾಂಡಿಚೇರಿ, ಇಲ್ಲಿ ಹರಪ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳ ಪೇಪರ್ ಚೆನ್ನಾಗಿ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.